ವಿಜಯಪುರ ಜಿಲ್ಲೆಯ ಭೀಮಾ ತೀರದಲ್ಲಿ 6 ಜನರ ರಕ್ತ ದೋಕುಳಿಯೇ ಹರಿದಿತ್ತು. ಪ್ರಕರಣದ ಸಂಬಂಧ ಅರೆಸ್ಟ್ ಮಾಡುವಾಗ ಓಡೋದಕ್ಕೆ ಯತ್ನಿಸಲಾಗಿದೆ. ಪ್ರಮುಖ ಆರೋಪಿ ಕಾಲಿಗೆ ಗುಂಡೇಟು ತಗುಲಿದೆ. ವಿಜಯಪುರ ಜಿಲ್ಲೆಯ ಭೀಮಾ ತೀರದಲ್ಲಿ 6 ಜನರ ಹತ್ಯೆ ಪ್ರಕರಣದ ಸಂಬಂಧ ಬಂಧಿಸುವಾಗ ಓಡಲು ಯತ್ನಿಸಿದ್ದಾರೆ. ಪ್ರಮುಖ ಆರೋಪಿ ಕಾಲಿಗೆ ಗುಂಡೇಟು ಬಿದ್ದಿದೆ. ಮುಖ್ಯ ಆರೋಪಿ ಮಹೇಶ್ ತಳವಾರ್ ಕಾಲಿಗೆ ಗುಂಡು ಹಾರಿಸಿ ಸೆರೆ ಹಿಡಿಯಲಾಗಿದೆ. ಮಹೇಶ್ ಕಾಲಿಗೆ ಗುಂಡು ಹಾರಿಸಿ ಬಂಧಿಸಿದ ಚಡಚಣ ಪೊಲೀಸ್. ಇಟ್ಟಿಂಗಿಹಾಳ ಗ್ರಾಮದ ಹೊರವಲಯದಲ್ಲಿ ಮಹೇಶ್ ಕಾಲಿಗೆ ಫೈರಿಂಗ್ ಮಾಡಲಾಗಿದೆ. ಪೊಲೀಸ್ ಸಿಬ್ಬಂದಿ ಮೇಲೆ ದಾಳಿಗೆ ಯತ್ನಿಸಿದ್ದ, ಹಾಗಾಗಿ ಫೈರಿಂಗ್ ಆಗಿರೋದು ಗೊತ್ತಾಗ್ತಾ ಇದೆ. ಮಹೇಶ್ ಕಾಲಿಗೆ ಗುಂಡು ಕಲ್ಲು ಹಿಡಿದು ಚಡಚಣ ಪೊಲೀಸರಿಂದ ಆತ ದಾಳಿ ಮಾಡೋದಕ್ಕೆ ಮುಂದಾಗ್ತಾ ಇದ್ದ ಮುಖ್ಯ ಆರೋಪಿ. ಸದ್ಯ ಮುಖ್ಯ ಆರೋಪಿ ಮಹೇಶ್ನನ್ನ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಚಡಚಣ ಠಾಣಾ ಸಿಬ್ಬಂದಿ ಶೇಖರ್, ವಿಜಯ್ ಕುಮಾರ್ಗೆ ಗಂಭೀರ ಗಾಯಗಳಾಗಿದೆ. ಇನ್ನು ವಿಜಯಪುರ ಜಿಲ್ಲೆಯ ಭೀಮಾ ತೀರದಲ್ಲಿ 6 ಜನರನ್ನ 5 ಜನ ಕುಟುಂಬಸ್ಥರು, ಒಬ್ರು ಅಲ್ಲಿಯೇ ಕೆಲಸ ಮಾಡ್ತಿದ್ದಂಥವರನ್ನ ಬಂದು ಏಕಾಏಕಿ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿ ಶೂಟ್ಔಟ್ ಮಾಡಿದ್ರು. ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆರೋಪಿಯನ್ನ ಹುಡುಕಾಟವನ್ನ ಮಾಡ್ತಾ ಇದ್ರು. ತಲೆ ತಪ್ಪಿಸಿಕೊಂಡಿದ್ದ ಆತ. ಇದಾದ ನಂತರದಲ್ಲಿ ಬಹಳಷ್ಟು ದೊಡ್ಡ ಮಟ್ಟಿಗೆ ಚರ್ಚೆಗೂ ಕೂಡ ಕಾರಣವಾಗಿತ್ತು. ಭೀಮಾ ತೀರದಲ್ಲಿ ಮತ್ತೆ ಕಾನೂನಿನ ವ್ಯವಸ್ಥೆ ಎಲ್ಲೇ ಮೀರಿ ಹೋಗ್ತಾ ಇದೆ, ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅಂತ ಆಗ್ತಾ ಇದೆ. ಸೊ ಹಾಗಾಗಿ ಆರೋಪಿಯನ್ನ ಬಂಧಿಸಬೇಕು ಅಂತ, ಜೊತೆಗೆ ಅಲ್ಲಿನ ಸ್ಥಳೀಯರು ಕೂಡ ಆತಂಕ ಮನೆ ಮಾಡಿತ್ತು. ಏನಾಗುತ್ತೋ ಏನೋ, ಯಾಕೀಗ ಆಗ್ತಾ ಇದೆ. ಸೊ 15 ಲಕ್ಷ ರೂಪಾಯಿ ಸುಪಾರಿಯನ್ನ ಕೂಡ ಪಡ್ಕೊಂಡಿದ್ದ ವಿಚಾರ ಕೂಡ ಮುನ್ನೆಲೆಗೆ ಬಂತು. ಹಾಗಾಗಿ ಪೊಲೀಸರು ಖಚಿತ ಮಾಹಿತಿಯನ್ನ ಪಡ್ಕೊಂಡು ಆತ ಬಂದಿದ್ದಾನೆ ಪ್ರಮುಖ ಆರೋಪಿ ಅನ್ನೋದಾಗಿ ಗೊತ್ತಾಗಿರುತ್ತೆ. ಸೊ ಹೋಗಿ ಅರೆಸ್ಟ್ ಮಾಡಬೇಕು. ಆತ ಮತ್ತೆ ಪುಂಡಾಟ ಮಾಡೋದಕ್ಕೆ ಮುಂದಾಗ್ತಾನೆ. 23 ದಿನಗಳ ಕಾಲ ಆತ ತಪ್ಪಿಸ್ಕೊಂಡು ಓಡಾಡ್ತಿದ್ದ. ಅದಾದ ನಂತರದಲ್ಲಿ ಪೊಲೀಸರ ಮೇಲೆಯೇ ಹಲ್ಲೆ ಪ್ರಯತ್ನ ಕೂಡ ಆಗಿತ್ತು ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಹಾಗಾಗಿ ಆತ ತಪ್ಪಿಸ್ಕೊಂಡು ಹೋಗಬಾರದು ಅನ್ನುವಂಥ ಕಾರಣಕ್ಕೆ ಕಾಲಿಗೆ ಫೈರಿಂಗ್ ಆಗಿದೆ. ಸದ್ಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ಕೊಳ್ತಾ ಇರುವ ದೃಶ್ಯವನ್ನ ನೀವು ಗಮನಿಸ್ತಿದ್ದೀರಿ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ದೂರವಾಣಿ ಸಂಪರ್ಕದ ಮೂಲಕ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುನಿಲ್ ಭಾಸ್ಕರ್. ಸುನಿಲ್, ಗಮನಿಸ್ತಾ ಇದ್ವಿ 23 ದಿನಗಳಿಂದ ಆತ ತಲೆಮರೆಸ್ಕೊಂಡಿದ್ದ, ಈಗ ಫೈರಿಂಗ್ ಆಗಿದೆ. ಆತ ಮಾಡಿದಂತ ಪುಂಡಾಟ ಏನು, ಪೊಲೀಸರು ಫೈರಿಂಗ್ ಮಾಡಿದ ನಂತರದಲ್ಲಿ ಏನಾದ್ರೂ ವಿಚಾರಣೆ ನಡೀತಾ ಅಂತ? ಖಂಡಿತವಾಗೂ ಏನಂತಂದ್ರೆ, ಕಳೆದ ಮೇ 29ರಂದು ಚಡಚಣದ ಪಟ್ಟಣದ ಹೊರಭಾಗದ ಗೋವಿಂದಪುರದ ತೋಟದ ಜಮೀನೊಂದರಲ್ಲಿ ಬರ್ಬರವಾಗಿ 6 ಜನರನ್ನ ಕೊಲೆ ಮಾಡಲಾಗಿತ್ತು. ಜಮೀನು ವ್ಯಾಜ್ಯದ ವಿಚಾರವಾಗಿ ನ್ಯಾಯ ಪಂಚಾಯತಿ ಮಾಡುವ ನಿಟ್ಟಿನಲ್ಲಿ ಇವರು ತಮ್ಮ ಜಮೀನನ್ನ ಕ್ಲೀನ್ ಮಾಡ್ಲಿಕ್ಕೆ ಹೋಗಿದ್ರು. ಆ ಸಂದರ್ಭದಲ್ಲಿ ನಿರಾಳೆ ಕುಟುಂಬದ 5 ಜನರು ಸೇರಿ ಒಟ್ಟು 6 ಜನರನ್ನ ಬರ್ಬರವಾಗಿ ಕೊಲೆ ಮಾಡಲಾಗಿತ್ತು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸುಮಾರು ಒಂದು 20 ಆರೋಪಿಗಳನ್ನ ಈಗಾಗಲೇ ಪೊಲೀಸರು ಬಂಧಿಸಿ ನ್ಯಾಯಾಂಗ ಬಂಧನ ಕೂಡ ಒಪ್ಪಿಸಿದ್ದಾರೆ. ಇದರಲ್ಲಿ ಪ್ರಮುಖ ಆರೋಪಿ ಕೂಡ ಇನ್ನೊಬ್ಬ ಇದ್ದ. ಆತನ ಮಹೇಶ್ ತಳವಾರ್ ಎಂಬ ಆತ ತಲೆಮರೆಸಿಕೊಂಡಿದ್ದ. ಆತನ ಪತ್ತೆಗೂ ಕೂಡ ಪೊಲೀಸರು ಕಳೆದ ಹಲವು ದಿನಗಳಿಂದ ಬಲೆಯನ್ನು ಕೂಡ ಬೀಸಿದ್ರು. ಕೊನೆಗೂ ಆ ಆರೋಪಿಯನಿಗೆ ಸದ್ಯಕ್ಕೆ ಪೊಲೀಸರು ಆತ ಎಲ್ಲಿದ್ದಾನೆ ಎಂಬ ಖಚಿತ ಮಾಹಿತಿಯನ್ನು ಆಧರಿಸಿ ಆತನ ಹಿಡಿಲಿಕ್ಕೆ ಹೋದಂತ ಸಂದರ್ಭದಲ್ಲಿ ಪೊಲೀಸರ ಮೇಲೆ ಅಟ್ಯಾಕ್ ಮಾಡ್ಲಿಕ್ಕೆ ಕೂಡ ಪ್ರಯತ್ನವನ್ನ ಪಟ್ಟ. ಅವ್ರ ಮೇಲೆ ಕಲ್ಲನ್ನು ಕೂಡ ಎಸೆದ, ಜೊತೆಗೆ ಚಾಕುವಿನಿಂದ ಚುಚ್ಚಕ್ಕೆ ಕೂಡ ಪ್ರಯತ್ನ ಪಟ್ಟ. ಈ ಸಂದರ್ಭದಲ್ಲಿ ಚಡಚಣ ಪೊಲೀಸ್ ಠಾಣೆಯ ಸಿಪಿಐ ಆದಂತ ಸಿಪಿಐ ಅವರು ಆತನ ಮೇಲೆ ಗುಂಡನ್ನು ಕೂಡ ಹಾರಿಸಿರುವಂತದ್ದು. ಪರಶುರಾಮ್ ಮನುಗುಳಿ ಸಿಪಿಐ ಇದ್ದಾರೆ. ಆತನ ಕಾಲಿಗೆ ಈಗಾಗಲೇ ಗುಂಡು ತಗಲಿದೆ. ಗಾಯಗೊಂಡಿರುವಂತ ಮಹೇಶ್ ತಳವಾರ್ ಇದನಿಗೆ ಸದ್ಯಕ್ಕೆ ಆತನ ವಿಜಯಪುರ ಜಿಲ್ಲಾಸ್ಪತ್ರೆಯಲ್ಲಿ ದಾಖಲಿಸಿ ಚಿಕಿತ್ಸೆಯನ್ನು ಕೂಡ ನೀಡಲಾಗ್ತಾ ಇರುವಂತದ್ದು. ಜೊತೆಗೆ ಆತ ಇಬ್ಬರು ಕಲ್ಲನ್ನು ಕೂಡ ಎಸ್ತಾ ಇದ್ದ. ಆ ಸಂದರ್ಭದಲ್ಲಿ ಒಂದಿಬ್ಬರು ಪೊಲೀಸರಿಗೆ ಕೂಡ ಗಾಯಗಳಾಗಿವೆ. ಗಾಯಾಳುಗಳನ್ನು ಕೂಡ ವಿಜಯಪುರದ ಸರ್ಕಾರಿ ಆಸ್ಪತ್ರೆಯಲ್ಲಿ ದಾಖಲಿಸಿ ಅವ್ರನ್ನು ಕೂಡ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಸದ್ಯಕ್ಕೆ ಇಟ್ಟಂಗಿಹಾಳ ಗ್ರಾಮದ ಹೊರಭಾಗದಲ್ಲಿ ಆತನ ಮೇಲೆ ಫೈರಿಂಗ್ ಆಗಿದೆ. ಆ ಸ್ಥಳಕ್ಕೆ ಕೂಡ ಲಕ್ಷ್ಮಣ್ ನಿಂಬೂರಿಗೆ ಸೇರಿದಂತೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಭೇಟಿಯನ್ನು ನೀಡಿ ಅಲ್ಲೂ ಕೂಡ ಪರಿಶೀಲನೆ ಕೂಡ ನಡೆಸ್ತಾ ಇರುವಂತದ್ದು. ಥ್ಯಾಂಕ್ ಯು ಸುನಿಲ್ ಭಾಸ್ಕರ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.